ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ರಾಜ್ಯದಲ್ಲಿ ಹದಗೆಟ್ಟ ಕಾನೂನು ಮತ್ತು ಸುವ್ಯವಸ್ಥೆ, ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯ. ಗದಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರು ಎನ್.ವೈ. ಮುಧೋಳ. ಕಳೆದ ಕೆಲವು ತಿಂಗಳುಗಳಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ, ಪುಂಡರು ಪುಡಾರಿಗಳು ತಮ್ಮ ಸ್ವ ಇಚ್ಛೆಯಂತೆ ಸಾರ್ವಜನಿಕರನ್ನು ಪ್ರಾಣಿಗಳಂತೆ ಕೊಲೆ ರಕ್ತಪಾತ ನಡೆಸುತ್ತಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ಎಂಬ ವಿದ್ಯಾರ್ಥಿನಿಯ ಕೊಲೆ ಮತ್ತು ಗದಗ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಸುನಂದಾ ಬಾಕಳೆ ಇವರ ಮನೆಯಲ್ಲಿ ನಡೆದ 4 ಕೊಲೆಗಳು. ಕಾರಣ, ಗೃಹ ಸಚಿವರು ಪೊಲೀಸ್ ಇಲಾಖೆ ಮೇಲೆ ಹಿಡಿತ ಇಲ್ಲದಿರುವುದು ಅಥವಾ ಸರ್ಕಾರದ ಮಟ್ಟದಲ್ಲಿ ಮೃದು ಧೋರಣೆ ಹೊಂದಿರುವುದು. ಆದ್ದರಿಂದ ರಾಜ್ಯದಲ್ಲಿ ನಡೆಯುವ ಹಿಂಸಾಚಾರ, ಕೊಲೆಗಳ ಸಂಖ್ಯೆ ನೋಡಿದರೆ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಆದ್ದರಿಂದ ಈ ಕೂಡಲೇ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಜಿ. ಪರಮೇಶ್ವರರವರು ರಾಜೀನಾಮೆ ನೀಡಬೇಕೆಂದು ಪತ್ರಿಕಾ ಪ್ರಕಟಣೆ ಮೂಲಕ ಜೆಡಿಎಸ್ ಗದಗ ಜಿಲ್ಲಾ ಅಧ್ಯಕ್ಷರಾದ ಎನ್.ವೈ. ಮುಧೋಳರವರು ಒತ್ತಾಯಿಸಿದ್ದಾರೆ. ರಾಜ್ಯದ ಜನತೆಗೆ ವಿಷಯ ತಿಳಿಸುವುದೇನೆಂದರೆ, ಮೊನ್ನೆ ನಡೆದ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿ ಕೊಲೆ ಹಾಗೂ ಮತ್ತು ಗದಗಿನಾಗ ಒಬ್ಬ ಮುನ್ಸಿಪಾಲ್ಟಿ ಉಪಾಧ್ಯಕ್ಷನ ಕುಟುಂಬದವರ ಕೊಲೆ, ಇವೆಲ್ಲ ಆಗ್ಬಿಡುತ್ತದು. ಯಾಕೆ ಆಗಾಗುತ್ತೆ ಅನ್ನೋದು ನಮ್ಗೆ ಈ ತಿಳಿದಂಗೆ ಐತಿ. ಯಾಕಂದ್ರೆ ಒಂದು ವಿದ್ಯಾರ್ಥಿ ಹಗಲಿ ಕೊಲೆ ಆಗೈತೆ ಅಂದ್ರೆ ಇದಕ್ಕೆ ಸರ್ಕಾರದ ಒಂದು ಕಾನೂನು ಸುವ್ಯವಸ್ಥೆ ರಕ್ಷಣೆ ಇಲ್ಲದಂಗೆ ಐತಿ. ಒಂದು ವಿದ್ಯಾರ್ಥಿಯವರಿಗೆ ಆಗಲಿ, ಒಂದು ಮನೆ ಕುಟುಂಬದವ್ರಿಗಲಿ. ಮತ್ತು ಅವರು ಅಷ್ಟು ಆ ರೀತಿ ಒಂದು ಕೊಲೆ ಮಾಡುವಂಥ ಕಠಿಣರಿಗೆ, ದ್ರೋಹಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದಕ್ಕೆ ಕಠಿಣ ಶಿಕ್ಷೆ ಆಗಬೇಕಂದ್ರೆ ಸೂಕ್ತಾದ ಒಂದು ತನಿಖೆ ಹುಡುಕಬೇಕು. ಅದಕ್ಕೆ ಗೃಹ ಸಚಿವರು ಅವರೇ ಅದಕ್ಕೆ ಒಂದು ಸೂಕ್ತಾದ ಒಂದು ತನಿಖೆ ಮಾಡಿಸ್ಬೇಕು. ಯಾಕಂದರೆ ಇದೇ ರೀತಿ ಪದೇ ಪದೇ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಜನರು ಅವ್ರ ಮನೆ ಕುಟುಂಬದವರಿಗೆ ಎಷ್ಟು ನೋವಾಗುತ್ತೆ. ಆಮೇಲೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಭಯ ಉಂಟು ಆಗುತ್ತೆ. ಇದಾಗಬಾರ್ದಂದ್ರೆ ಯಾವನೇ ಕೋಮದವನಾಗಲಿ, ಯಾವುದೇ ಒಂದು ವಿದ್ಯಾರ್ಥಿ ಆಗಲಿ ಈ ರೀತಿ ಒಂದು ಘಟನೆ ನಡೆದಾಗ ಅವ್ರನ್ನ ಬಂಧಿಸಬೇಕು. ಅವ್ರಿಗೆ ತಕ್ಕ ಕಠಿಣ ಶಿಕ್ಷೆ ಆಗಬೇಕು. ಅಂದಾಗ ಮಾತ್ರ ಈ ಭಯ ಪಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಅಗದಿ ನಾನು ನೆಮ್ಮದಿಯಾಗಿರ್ತಾನೆ ಅನ್ನೋದು ಒಂದು ವಿಶ್ವಾಸ ಭಾವನೆ. ಯಾಕಂದರೆ ಅವರು ತಾಯಿ ತಂದೆ ಬಿಟ್ಟು ಸಾರಿ ಹೋಗ್ತಿರ್ತಾರೆ. ಸಾರಿ ಹೋದತ್ನ ಈ ರೀತಿ ನಡೆದಾಗ ವಿಷಯ ತಾಯಿ ತಂದೆಗೆ ಎಷ್ಟು ನೋವಾಗಿರ್ಬೇಕು. ಆ ನೋವು, ಆ ತಾಯಿ ತಂದೆ ನೋವು ತುಂಬೋರು ಯಾರು? ಅದಕ್ಕೆ ಈ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಂದಿರುವಂಥ ಸ್ಥಿತಿ ಐತಿ. ಇದಾಗಬಾರ್ದು. ಅವ್ರು ಯಾರೇ ಆಗಲಿ, ಅವ್ರು ಯಾರೇ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಸೂಕ್ತ ತನಿಖೆ ಆಗಬೇಕು. ಆ ತನಿಖೆ ಆಗಲಿಲ್ಲ ಅಂದ್ರೆ ನಾನು ನಮ್ಮ JDS ಪಕ್ಷ ವತಿಯಿಂದ ನಾವು ಉಗ್ರ ಹೋರಾಟ ಮಾಡೋಕೆ ನಾವು ನಿರ್ಧಾರ ತೊಗೊತೀವಿ. ನಾವು ತಯಾರಿದ್ದೀವಿ. ಅದಕ್ಕೆ ನಾನು ಹೇಳೋದಿಷ್ಟೇ, ಗದಗ ಜಿಲ್ಲಾ JDS ಪಕ್ಷ ಅಧ್ಯಕ್ಷನಾಗಿ ಹೇಳ್ತೀನಿ. ನಮ್ಮ ಗದಗ ಜಿಲ್ಲಾದೊಳಗೆ ಒಂದು ಕುಟುಂಬದವ್ರು ನಾಲ್ಕು ಮಂದಿ ಕೊಲೆ ಆಗ್ಯಾರಂದ್ರೆ ಎಷ್ಟು ನೋವಾಗಿರ್ಬೇಕು ಆ ಮನೆ ಕುಟುಂಬಕ್ಕೆ. ಮೇಲೊತ್ತು ಆ ವಿದ್ಯಾರ್ಥಿಗೆ ಎಷ್ಟಾಗಿರ್ಬೇಕು. ಹುಳಿ ಸೇಹನ ಮಗುಗೆ ಎಷ್ಟು ಇದಾಗಿರ್ಬೇಕು. ಈ ತಾಯಿ ಮಗು ಕೊಡೋದ್ರೆ ಯಾರು ಕೊಡ್ತಾರಲ್ರಿ? ಕೊಡೋಕ್ಕಾಗ್ತಾರೆ. ಇದಕ್ಕೆ ಎಲ್ಲದಕ್ಕೂ ಸರ್ಕಾರನ ಹೊಣೆ. ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಈ ರೀತಿ ಆಗಲಾರ್ದಾಗ ನೋಡ್ಕೋಬೇಕು. ಸರ್ಕಾರ ಮುಂಜಾಗ್ರತಾಗಿ ಒಂದು ಗೃಹ ಸಚಿವರು ಒಂದು ಸೂಕ್ತ ತನಿಖೆ ಮಾಡಿಸಿ ಅವ್ರ ಮನೆ ಕುಟುಂಬಕ್ಕೆ ಒಂದು ಶಾಂತಿಯನ್ನು ತುಂಬುವ ರೀತಿ ಇರಲಿ. ಅವ್ರ ಮನೆ ಕುಟುಂಬದಕ್ಕೆ ಅವ್ರಿಗೆ ಏನು ಪರಿಹಾರ ಕೊಡ್ತೀರಿ ಕೊಡ್ರಿ. ಪರಿಹಾರ ಕೊಡೋದೇನು ಪರಿಹಾರ ಕೊಡೋಂಥ ಅವಶ್ಯಕತೆ ಇಲ್ಲ. ಪರಿಹಾರಕ್ಕಾಗಿ ಅವು ಇದಲ್ಲ. ನೀವು ಅವ್ರ ಮನೆ ಕುಟುಂಬದವರಿಗೆ ಒಂದು ಏನು ವಿಶ್ವಾಸ ತುಂಬ್ತೀರಿ ಅಂತ ಹೇಳ್ತಾ ನಾನು ಈ ರೀತಿ ಆಗ ನೋಡ್ಕೊಳ್ಳಿ ಅಂತೇಳಿ ನನ್ನಲ್ಲಿ ನಿಮ್ಗೆಲ್ಲರಿಗೆ ಒಂದು ವಿಷಯ ವ್ಯಕ್ತಪಡಿಸ್ತೀನಿ.